ಸರ್ ಈಗ ರತ್ನಗಳು, ಹರಳುಗಳು, ಹವಳಗಳು ಇವೆಲ್ಲ ಬರ್ತಾವಲ್ಲ, ಉಂಗುರಕ್ಕೆ ಹಾಕೋತಾರಲ್ಲ, ಅದು ನಮ್ಗೆಲ್ಲ ಸಿಗ್ತಿರೋದು ಒರಿಜಿನಲ್, ಆಮೇಲೆ ಅದ್ರದ್ದು ಏನಾದ್ರು ಯೂಸಸ್ ಆಗ್ತಾ ಇದೆಯಾ ಅಂತ? ಆಕ್ಚುಲಿ ಅದು ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದ ಸೈನ್ಸ್. ಅದು ಒಂಥರ ರತ್ನಾಲ್ ವಿದ್ಯೆದಲ್ಲಿ ಅದನ್ನು ಒಂದು ವಿದ್ಯೆ. ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಬ್ಲೂ ಡೈಮಂಡ್ ಹಾಕೊಂಡ್ರೆ ಇಟ್ ಗೆಟ್ಸ್ ಕನೆಕ್ಟೆಡ್ ಟು ಸ್ಯಾಟರ್ನ್ ಗ್ರಹ. ಸೊ ಅದನ್ನ ಹಾಕೊಂಡ್ರೆ ಆ ಸ್ಯಾಟರ್ನ್ ಇಂದ ಆ ರೇಸ್ ಬಂದು ಇಟ್ ಎಂಟರ್ಸ್ ದಟ್ ಅಂಡ್ ಇಟ್ ಎಂಟರ್ಸ್ ಯುವರ್ ಬಾಡಿ. ದಟ್ ಈಸ್ ಒನ್ ವೇ ಆಫ್ ಥಿಂಕಿಂಗ್ ದಟ್ ಇಟ್ ವಿಲ್ ಹೆಲ್ಪ್ ಯು ಅಂತ. ಇಫ್ ಯು ವೇರ್ ದಟ್ ಡ್ಯೂರಿಂಗ್ ದಿಸ್ 7.5 years ನಮಗೆ ಇದೆಯಲ್ಲ ಶನಿ ದಶೆ ಪೀರಿಯಡ್ ನಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ, ಅವ್ರ ಅನುಗ್ರಹ ಇರ್ತದೆ ಅಂತ, ಆ ತರ ಒಂದು ಭಾವ. ಆ ತರ ಒಂದೊಂದು ಜ್ವೆಲ್ಗೆ ಒಂದೊಂದು ಗ್ರಹ ಬಂದು ಅಧಿಪತಿ. ಸೊ ಆ ಪರ್ಟಿಕ್ಯುಲರ್ ಪೀರಿಯಡ್ ನಲ್ಲಿ ಆ ದಶಾಭುಕ್ತಿನಲ್ಲಿ ಅವ್ರು ಅದನ್ನು ಹಾಕೊಂಡ್ರೆ ಇಟ್ ವಿಲ್ ಹೆಲ್ಪ್ ದಮ್. ಅದು ಒಂದಷ್ಟು ನಿಜ. ಅದು ನಮ್ಗದು ಸಿಗುತ್ತಾ? ಅದು ನಿಜ, ಒರಿಜಿನಲ್ ಸಿಗ್ತದೆ. ಬಟ್ ಒಳ್ಳೆ ಜ್ಯುವೆಲರಿ ಶಾಪ್ ನಲ್ಲಿ ಹೋಗಿ ಖರೀದಿ ಮಾಡ್ಬೇಕು. ಅದು ಬೇರೆ ಕಡೆ ಎಲ್ಲ ಹೋಗಿ ಖರೀದಿ ಮಾಡಿದ್ರೆ ಅದು ನಿಮ್ಗೆ ಒರಿಜಿನಲ್ ಸಿಕ್ಕಲ್ಲ. ಸರ್, ಸೆಕೆಂಡ್ ಕ್ವಶನ್, ಯಂತ್ರ, ತಾಯಿ ತಂತ್ರ ಇವೆಲ್ಲ ಬರ್ದ್ ಕೊಡ್ತಾರಲ್ಲ ಮನೆಯಲ್ಲಿ, ಗೋಡೆಯಲ್ಲೆಲ್ಲ ಹಾಕ್ತಾರಲ್ಲ, ಸೊ ಅದರಿಂದ ಏನಾದ್ರು ಹೆಲ್ಪ್ ಆಗುತ್ತಾ ಅಂತ ಕೇಳ್ತಾ ಇದಾರೆ. ಅದು ಬಂದ್ಬಿಟ್ಟು ಲೋವರ್ ಸೈನ್ಸ್. ಆಕ್ಚುಯಲ್ ಸ್ಪಿರಿಚುವಲಿಸಮ್ಗೆ ಅದು ಹೆಲ್ಪ್ ಆಗಲ್ಲ. ಆಕ್ಚುಯಲ್ ಸ್ಪಿರಿಚುವಲಿಸಮ್ ಒಂದು ಧ್ಯಾನ ಮಾಡಬೇಕು ಮುಕ್ತಿ ಮೋಕ್ಷಕ್ಕೆ. ಇದು ಬಂದ್ಬಿಟ್ಟು ತಾತ್ಕಾಲಿಕವಾಗಿ ನಿಮಗೆ ಇಟ್ ಮೇ ಗಿವ್ ಟೆಂಪ್ರರಿ ರಿಲೀಫ್ ಟು ಎ ಸರ್ಟನ್ ಎಕ್ಸ್ಟೆಂಟ್, ಬಟ್ ನಾಟ್ ಕಂಪ್ಲೀಟ್ಲಿ. ಆ ಥರ ಇದು ಯಂತ್ರ ಇದೆಲ್ಲ ಅದನ್ನು ಇವಾಗ ಬಂದ್ಬಿಟ್ಟು ಕಮರ್ಷಿಯಲೈಸ್ ಮಾಡಿಬಿಟ್ಟಿದ್ದಾರೆ, ದುಡ್ಡುಗೋಸ್ಕರ ಮಾಡ್ತಾರೆ. ನಿಜವಾಗ್ಲೂ ಅದನ್ನ ಕೂತ್ಕೊಂಡು ಧ್ಯಾನ ಮಾಡಿ 1,08,000 ಅಥವಾ 108 times ಆ ಮಂತ್ರ ಹೇಳಿ ಆಂಜನೇಯಂದು ಯಂತ್ರ ಇಟ್ಟು ಮಾಡಿದ್ರೆ ಆವಾಗ ಅದಕ್ಕೆ ಎನರ್ಜಿ ಬರ್ತದೆ. ಅದನ್ನ ನೀವು ಹಾಕೊಂಡ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಯು ಟು ಅ ಸರ್ಟನ್ ಎಕ್ಸ್ಟೆಂಟ್. ಬಟ್ ಅದು ಶ್ರದ್ಧೆ, ಭಕ್ತಿ, ಏಕಾಗ್ರತೆಯಿಂದ ಮಾಡಬೇಕು. ದುಡ್ಡುಗೋಸ್ಕರ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಸರ್, ಈಗ ಇನ್ನೊಂದು ಪ್ರಶ್ನೆ, ಸಾಧನೆ ಅಂದ್ರೆ ಧ್ಯಾನ ಮಾಡೋದಕ್ಕೆ ಯಾವ ವಯಸ್ಸು ಉತ್ತಮ? ಬಾಲ್ಯನ, ಯೌವನನ, ಗೃಹಸ್ಥನ, ವೃದ್ಧಾಪ್ಯನ? ನೋಡಿ, ಆ ಕಾಲದಲ್ಲಿ ಒಂದು ಗುರುಕುಲ ಆಯ್ತು. ಆ ಗುರುಕುಲದಲ್ಲಿ ಸಿಸ್ಟಮ್. ಆ ಸಿಸ್ಟಮ್ ಹೆಂಗಂದ್ರೆ, ಒಂದು ಮಗು ಹುಟ್ಟಿದ್ದೆ 7 years ಆಗಿದೆ, ಅವನಿಗೆ ಉಪನಯನ ಮಾಡಿಬಿಟ್ಟು 12 ವರ್ಷ ತನಕ ಮನೆಯಲ್ಲಿ ಇಟ್ಕೊಂಡು 12 ವರ್ಷ ತಗೊಂಡೋಗಿ ಗುರುಕುಲಕ್ಕೆ ಸೇರಿಸ್ತಾರೆ. ಆವಾಗ ಗುರುಕುಲದಲ್ಲಿ ಅವ್ರಿಗೆ ಎಲ್ಲ ವಿದ್ಯೆ ಕಲಿಸ್ತಾರೆ, ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸ್ತಾರೆ. ಸೊ ಆವಾಗ ಆ ಪೀರಿಯಡ್ ನಲ್ಲಿ ಅವನು ಆ ಸ್ಪಿರಿಚುವಲಿಸಮ್ ಪಾತ್ ಹಿಡ್ಕೊಳ್ತಾನೆ. ಆಮೇಲೆ ಅವನು ಗೃಹಸ್ಥಾಶ್ರಮ ಬರ್ತಾನೆ. ಗೃಹಸ್ಥಾಶ್ರಮ ಕೆಲವು ದಿವಸ ಆದ್ಮೇಲೆ ಹೀಗೋಸ್ ಟು ವಾನಪ್ರಸ್ಥಾಶ್ರಮ. ದಿಸ್ ಈಸ್ ದ ಆಕ್ಚುಯಲ್ ವೇ ಆಫ್ ಒಂದು ಸನಾತನ ಧರ್ಮ ಪ್ರಕಾರ ಲೈಫ್. ಬಟ್ ಕಲಿಯುಗದಲ್ಲಿ ಏನಾಗಿದೆ, ಕಲಿ ಪ್ರಭಾವದಿಂದ, ಯುಗ ಧರ್ಮದಿಂದ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಕಮರ್ಷಿಯಲೈಸ್ಡ್. ಇವಾಗ ಹೆಂಗಂದ್ರೆ ಹಂಗೆ ಈ ಒಂದು ನಾಲೆಡ್ಜ್ನ ಕೊಡ್ತಾ ಇದ್ದಾರೆ. ಇವಾಗ ಅದು ಆ ಸಿಸ್ಟಮ್ ಅಪ್ಲೈ ಆಗಲ್ಲ. ಸೊ ಇವಾಗ ನಿಮ್ಗೆ ಒಂದು ಒಳ್ಳೆ ಗುರು ಸಿಕ್ಕಿದ್ರೆ, ಅವ್ರ ಹತ್ರದಿಂದ ನಿಮ್ಗೆ ಒಳ್ಳೆ ಮಾರ್ಗ ತೋರಿಸಿದ್ರೆ, ಆ ಪೀರಿಯಡ್ ನಿಮ್ಗೆ ಒಳ್ಳೆ ಪೀರಿಯಡ್ ಫಾರ್ ಸ್ಪಿರಿಚುವಲಿಸಮ್. ಅದು ಹೆಂಗ್ನಲ್ಲಿ ಸಿಕ್ಬೋದು, ಇಲ್ಲ ಬೇರೆ ನಿಮ್ಮ ಏಜ್ನಲ್ಲಿ ಸಿಕ್ಬೋದು, ಯಾವಾಗ ಸಿಕ್ಬೋದು ಗೊತ್ತಾಗಲ್ಲ. ಅದು ನಿಮ್ಮ ಕರ್ಮಾನುಸಾರ, ನಿಮ್ಮ ಕರ್ಮಫಲದಿಂದ ಒಂದು ಗುರು ಸಿಕ್ಕೋದು. ಓಕೆ, ಈಗ ನಮ್ಮ ಮನೆಯಲ್ಲೇ ಯಾವ್ದಾದ್ರು ಮಕ್ಕಳು ಇರ್ಕೊಳ್ಳಿ, ಅವ್ರಿಗೆ ನಾವು ಧ್ಯಾನ ಮಾಡೋದಕ್ಕೆ ಯಾವ ಏಜ್ ಇಂದ ಏನಾದ್ರು ಇದೆಯಾ, ಅಥವಾ ಅವ್ರಿಗೆ ಎಷ್ಟು ಬೇಗ ನೋಡಿ 7 years ಇಂದ ಅವ್ರಿಗೆ ನಾವು ನಮ್ಮ ಸನಾತನ ಧರ್ಮ ಬಗ್ಗೆ ಇನ್ಕನ್ಕ್ಲೇಟ್ ಮಾಡ್ಬೇಕು. ಸ್ವಲ್ಪ ಅವ್ರಿಗೆ ಚಿಕ್ಕ ಶ್ಲೋಕಗಳು ಹೇಳಿ, ಈ ತರ ಅಂತ ಹೇಳಿ ಅಭ್ಯಾಸ ಮಾಡಿ 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 ಒಂದು ಮೆಚ್ಯೂರಿಟಿ ಬರುವಾಗ ಆವಾಗ ಅವ್ರಿಗೆ ಧ್ಯಾನ ಮಾರ್ಗದಲ್ಲಿ ಅವ್ರನ್ನ ಕೂರಿಸ್ಬೇಕು ನಾವು. ಇನ್ನೊಬ್ಬರ ಪ್ರಶ್ನೆ ಸರ್, ಈಗ ಧ್ಯಾನ ಮಾಡೋದು ರೆಗ್ಯುಲರ್ ಆಗಿ ಮಾಡೋದಾ, ಡೈಲಿ ಮಾಡ್ಲೇಬೇಕಾ, ಅಥವಾ ಒಂದಷ್ಟು ದಿವಸ ಮಾಡಿಬಿಟ್ಟು ಮತ್ತೆ ಒಂದಷ್ಟು ದಿವಸ ಮಾಡೋದು, ಆತರ ಏನಾದ್ರು ಬಿಟ್ಟು ಮಾಡ್ಬೋದಾ? ನೋಡಿ, ನಮ್ಮಲ್ಲಿ ಎರಡಿದೆ, ಒಂದು ಫಿಸಿಕಲ್ ಬಾಡಿ ಇದೆ, ಒಂದು ಸ್ಪಿರಿಚುವಲ್ ಬಾಡಿ ಇದೆ. ಸೊ ನೀವು ಫಿಸಿಕಲ್ ಬಾಡಿ ಮೇಂಟೈನ್ ಮಾಡೋಕೆ ದಿನ ಊಟ ಮಾಡ್ತೀರಾ, ಅದೇ ತರ ಸ್ಪಿರಿಚುವಲ್ ಬಾಡಿ ಆತ್ಮಕ್ಕೆ ನೀವೇನ್ ಮಾಡ್ಬೇಕು, ಅದಕ್ಕೂ ಅನ್ನ ಕೊಡ್ಬೇಕು. ಅದಕ್ಕೆ ಅನ್ನ ಏನು? ಧ್ಯಾನ. ಸೊ ಅದಕ್ಕೆ ನೀವು ರೆಗ್ಯುಲರ್ ಆಗಿ ಧ್ಯಾನ ಮಾಡಿದ್ರೆ ನಿಮ್ಗೆ ನಿಜವಾಗಿ ನೀವು ಯಾರು ಅಂತ ತಿಳ್ಕೊಳ್ತೀರಾ, ನಿಜವಾಗಿ ನಾಲೆಡ್ಜ್, ಸತ್ಯ, ಪರಬ್ರಹ್ಮ ಯಾರು ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಅದು ನಿಮ್ಗೆ ಸೇರಿದು, ಮಾಡೋದು ಬಿಡೋದು. ಸರ್, ಈಗ ಇನ್ನೊಂದು ಪ್ರಶ್ನೆ ಇದೆ, ಏನಂದ್ರೆ ದಂಪತಿಗಳು ಉನ್ನತ ದೈವಿಕ ಸಂತಾನ ಪಡೆಯೋದಕ್ಕೆ ಏನಾದ್ರು ಮಾರ್ಗಗಳಿದಾವ ಅಂತ? ಅಂದ್ರೆ ಅವ್ರ ಮಗು, ನಮ್ಮ ಮಗು
ಅಂದ್ರೆ ದೈವ ಜ್ಞಾನ ಜಾಸ್ತಿ ಇರ್ಬೇಕು. ದಂಪತಿಗಳು ಅವ್ರು ಮೊದಲು ಭಕ್ತಿ ಶ್ರದ್ಧೆಯಿಂದ ಭಗವಂತನ ಧ್ಯಾನ ಮಾಡಬೇಕು. ಆ ಭಗವಂತನ ಇದ್ದಾನೆ ಅಂತ ನಂಬಿ ಅವ್ರನ್ನ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ಒಳ್ಳೆ ಲಗ್ನದಲ್ಲಿ ಅವರು ಸೇರಿದ್ರೆ ಒಳ್ಳೆ ಸೋಲು ಹುಟ್ಟಿಸ್ತದೆ ಅವರಿಗೆ. ಇವಾಗ ನೋಡಿ, ಆತ್ಮಗಳು ಬರ್ತಾನೆ ಇರ್ತದೆ. ಆತ್ಮಗಳಲ್ಲಿ ಅಸುರ ಆತ್ಮ ಇರ್ತದೆ, ದಿವ್ಯ ಆತ್ಮಗಳು ಇರ್ತದೆ, ಒಳ್ಳೆ ಆತ್ಮಗಳು ಇರ್ತದೆ. ಸೊ ಅದಕ್ಕೆ ಆ ಕಾಲದಲ್ಲಿ ಮದುವೆ ಆದಮೇಲೆ ಕೆಲವು ಸಮಯದಲ್ಲಿ ಕೂಡಲೇ ಶೋಭನ ಇಡಲ್ಲ. ಅದಕ್ಕೆ ಅಂತ ಒಂದು ಟೈಮ್ ನೋಡಿ, ಲಗ್ನ ನೋಡಿ, ಒಳ್ಳೆ ಟೈಮ್ನಲ್ಲಿ ಅವ್ರನ್ನ ಸೇರಿಸಕ್ಕೆ ಬಿಡ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಒಂದು ದಿವ್ಯ ಆತ್ಮ ಬರ್ತಾ ಇರ್ತದೆ, ಅದು ಸೇರ್ಕೊಡ್ತದೆ ಅಂತ. ಅದು ಈಗ ಆ ಒಂದು ವ್ಯವಸ್ಥೆನೇ ಮರ್ತೋಗ್ಬಿಟ್ಟಿದ್ರೆ ಹೆಂಗಂದ್ರೆ ಹಂಗೆ ಅವ್ರು ಸೇರ್ಕೊಳ್ತಾರೆ ಅವರು. ಸರ್, ಇನ್ನ ಕೆಲವರು ಅಬಾರ್ಷನ್ಸ್ ಬಗ್ಗೆ ಮಾತಾಡಿದ್ದಾರೆ. ಅಬಾರ್ಷನ್ ಮಾಡೋದ್ರಿಂದ ಏನಾದರೂ ಸ್ಪಿರಿಚುವಲಿ ತೊಂದರೆ ಆಗತ್ತಾ ಅಂತ ಕೇಳಿ. ಅದು ಬಂದು ಆಧಾರ್ಮಿಕ್ ಆಕ್ಟಿವಿಟಿ. ನೋಡಿ, ನೀವು ಸೇರುವಾಗ ನೀವು ಖುಷಿಯಿಂದ ಸೇರ್ತೀರ, ಆವಾಗ ಒಂದು ಆತ್ಮ ಬಂದು ಸೇರ್ಕೊಳ್ತದೆ. ನೀವು ಅಬಾರ್ಷನ್ ಮಾಡುವಾಗ ಏನಾಗ್ತದೆ, ಆತ್ಮವನ್ನು ನೀವು ಡಿಸ್ಟ್ರಾಯ್ ಮಾಡ್ತಾ ಇದ್ದೀರಾ. ಓಕೆ, ಅದು ಮಾಡಬಾರ್ದು. ಅದನ್ನ ತಡಿತಾ ಇದ್ದೀರಾ ನೀವು. ಅದು ಬಂದು ಭೂಲೋಕದಲ್ಲಿ ಬರ್ತಾ ಬಳಕೆ. ಸೊ ಅದು ಪಾಪ, ಅದು ನಿಮ್ಗೆ ಸೇರ್ತದೆ. ಬೋತ್ ಹಸ್ಬೆಂಡ್ ಯಾರು ಮಾಡ್ತಾರೋ, ಅದು ಯಾರು ಪ್ರೇರಿಸ್ತಾರೋ ಅವ್ರಿಗೆ ಸೇರ್ತದೆ. ಅದು ಅವ್ರು ಹೋಗಿ ಎಲ್ಲಿ ಹಾಸ್ಪಿಟಲ್ ಮಾಡ್ಕೊಳ್ತಾರೋ ಅವ್ರಿಗೂ ಆ ಪಾಪ ಬಂದು ಶೇರ್ ಮಾಡ್ತಾರೆ. ಓಕೆ, ಈಗ ಅಂದ್ರೆ ಒಂದು ಸೋಲ್ಗೆ ಬರ್ತ್ ಅಂದ್ರೆ ಒಂದು ತಡೆ ಮಾಡ್ತೀರಾ ನೀವು ಅವ್ರನ್ನ ಬರೋದು. ತಡೆ ಮಾಡಲ್ಲ, ಅಬ್ಸ್ಟ್ರಕ್ಷನ್. ಅದು ತಪ್ಪು. ಅದು ತಪ್ಪು. ಅದು ನೇಚರ್ಗೆ ವಿರುದ್ಧ, ಅದು ಧರ್ಮಕ್ಕೆ ವಿರುದ್ಧ ಅದು. ಓಕೆ, ಈಗ ಅದನ್ನ ಈಗ ಒಂದು ಬೇಬಿಗೆ ಬರ್ತ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಆದಂತ ಒಳ್ಳೆ ಕರ್ಮ ಫಲಗಳು ಸಿಗುತ್ತಾ? ಖಂಡಿತ ಸಿಗ್ತದೆ. ಅವರು ಜನ್ಮ ಕೊಡ್ತಾ ಇದ್ದಾರಲ್ಲ ಬರ್ತಿಗೆ, ಅದಕ್ಕೆ ತಂದೆ ತಾಯಿಗೆ ಪುಣ್ಯ ಸಿಗ್ತದೆ. ಸರ್, ಇದು ಒಂದು ಇನ್ನೊಬ್ರು ಕೇಳಿದರೆ, ಈ ಹರಕೆ ಹೊತ್ಕೊಂಡ್ರೆ ಅದು ಅಂದ್ರೆ ಭಗವಂತನ ಮೇಲೆ ಪ್ರೆಷರ್ ಆಗ್ತಂಗ? ಹರಕೆ ಬಂದ್ಬಿಟ್ಟು ಅದು ಮನುಷ್ಯನ ಸ್ವಭಾವ. ಅವರಾಗಿ ಅದು ಮಾಡ್ಕೊಳ್ಳೋರು. ಒಂದು ಕಂಡೀಷನ್ ಹಾಕ್ತಾರೆ ಭಗವಂತನಿಗೆ, ನನ್ ಮಾಡ್ಕೊಟ್ರೆ ನಾನು ಇದನ್ನ ಮಾಡ್ತೀನಿ ಅಂತ. ಭಗವಂತ ಯಾವಾಗ್ಲೂ ಹೇಳಲ್ಲ ನೀನ್ ಇದು ನಾನು ಮಾಡು, ನೀನ್ ಹರಕೆ ಮಾಡು, ಈ ತರ ಏನು ಅವ್ರು ಹೇಳಿಲ್ಲ. ಎಲ್ಲೂ ಇಲ್ಲ, ವೇದಾಸ್ನಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಇದು ಸನಾತನದಲ್ಲಿ ಏನಿದೆ, ಭಗವಂತನ ಹೋಗುವಾಗ ನಾವು ಕೈ ಮುಗಿದು ಅವ್ರನ್ನ ನಮಸ್ಕಾರ ಮಾಡ್ಕೋಬೇಕು. ಅಪ್ಪ, ನಾನು ಬಂದಿದ್ದೀನಿ, ನೀನ್ ಏನ್ ಮಾಡ್ಬೇಕಂತಿದ್ಯೋ ಅದನ್ನ ಮಾಡಂತ. ಅಲ್ಲಿ ದೇವಸ್ಥಾನ ಹೋಗ್ಬಿಟ್ಟು ನನ್ಗೆ ಇದು ಬೇಕು ಅದು ಬೇಕು ಅಂತ ಕೇಳಿದ್ರೆ ಅದು ಇಟ್ ಇಸ್ ಆಫ್ ನಾಟ್ ಯೂಸ್ಫುಲ್. ಅದು ತಪ್ಪು. ಹರಕೆ ಮಾಡ್ಕೊಳ್ಳೋದು ತಪ್ಪು. ಇನ್ನೊಂದು ಪ್ರಶ್ನೆ, ಪ್ರಾಣಿನ ಬಲಿ ಕೊಡ್ತಾರೆ ದೇವರಿಗೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಪರಬ್ರಹ್ಮನೋ ಯಾವ ದೇವತೆಗಳಾಗ್ಲಿ ದೇವರಾಗ್ಲಿ ಅವರು ಬಲಿ ಅಂತ ಕೇಳಿಲ್ಲ ಯಾವ ತರನು. ಇದು ಮನುಷ್ಯ ಬಂದ್ಬಿಟ್ಟು ಮಾಡ್ಕೊಂಡಿರೋದು. ಈ ತಾಂತ್ರಿಕ ವಿದ್ಯೆ ಅಂತ ಇದೆಯಲ್ಲ, ಅವರು ಈ ಮಂತ್ರವಾದಿಗಳು ಮಾಡಿರೋದು ಅಭ್ಯಾಸ. ಇದು ಅದು ಕರ್ಮ ಬರ್ತದೆ. ಆ ಪ್ರಾಣಿನ ಕೊಲ್ಲುವಾಗ ಅದು ಎಷ್ಟು ಒಂದು ತುಳ್ಳಿ ಅದು ಪ್ರಾಣ ಬಿಡ್ತದೋ ಆ ಒಂದು ಪೇಯ್ನ್ ಅನ್ನೋದು ಅದು ಕರ್ಮ ತರ ಆಕ್ಟ್ ಆಗಿ ಅವ್ರಿಗೂ ಬರ್ತದೆ, ಯಾರು ಅದನ್ನ ಮಾಡಿಸ್ತಾರೋ ಅವ್ರಿಗೂ ಬರ್ತದೆ. ಸೊ ಅಂದ್ರೆ ಬಲಿ ಕೊಡೋದು ತಪ್ಪು. ಅದ್ರ ಬದಲು ಒಂದು ನಿಂಬೆಹಣ್ಣು ಕೊಡ್ಬೋದು, ಇಲ್ಲ ಬಿಳಿ ಬೂದ್ಗುಂಬಳಕಾಯಿ ಇದೆಯಲ್ಲ ಅದನ್ನ ಕೊಡ್ಬೋದು. ಯಾಕಂದ್ರೆ ನಿಂಬೆಹಣ್ಣು ಬಂದ್ಬಿಟ್ಟು ಇಟ್ ಈಸ್ ಈಕ್ವಲ್ ಟು ಒಂದು ಮನುಷ್ಯ. ಅದನ್ನ ಕೊಟ್ರೆ ಓಕೆ. ಸೊ ಇನ್ ಕೆಲವರು ಹೇಳ್ತಾರೆ ಪ್ರಾಣಿಗಳಿರೋದೇ ಮನುಷ್ಯರು ಅದನ್ನ ತಿನ್ನೋದಕ್ಕೆ ಅಂತ ಹೇಳ್ತಾರೆ. ಇಲ್ಲ, ತಪ್ಪು. ಅದು ಸೃಷ್ಟಿ ಚತುರ್ಮುಖ ಬ್ರಹ್ಮ ಮಾಡಿದ್ದು ಇಲ್ಲಿ. ನಾವು ಬಂದು ಇದನ್ನ ನೋಡಿ ಆನಂದ ಪಟ್ಬಿಟ್ಟು ಹೋಗ್ಬೇಕು. ಅದನ್ನ ಕೊಂದು ತಿನ್ನಕ್ಕಲ್ಲ ನಾವು ಬಂದಿರೋದು. ನಿಮ್ಗೆ ಅಂತ ಬೇರೆ ಕೊಟ್ಟಿದ್ದಾನ ಭಗವಂತನ, ಅದನ್ನ ಯೂಸ್ ಮಾಡಿ ನೀವು. ಸರ್, ದೇವಸ್ಥಾನದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ದೇವಸ್ಥಾನದಲ್ಲಿ ನಾವು ಹೇಗೆ ದೈವಿಕ ಅನುಗ್ರಹವನ್ನು ಪಡೆದುಕೋಬೇಕು, ಅದ್ರದ್ದು ರೀತಿ ಹೇಗೆ ಅಂತ ನೋಡಿ. ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ 2 ರೀತಿ ಇದೆ. ಒಂದು, ಫಸ್ಟ್ ಆಚೆ ಕಡೆ ಪ್ರಾಕಾರ ಪ್ರದಕ್ಷಿಣೆ ಮಾಡ್ಬಿಟ್ಟು ಒಳಗಡೆ ದೇವ್ರ ನೋಡಕ್ ಹೋದ್ರೆ ಅದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಆಗಿ ನಮಗೆ ಬೆನಿಫಿಟ್ ಸಿಗ್ತದೆ. ಇಲ್ಲ, ನೀವು ಒಳಗಡೆ ಹೋಗ್ಬಿಟ್ಟು ಭಗವಂತ ನೋಡ್ಬಿಟ್ಟು ಆಮೇಲೆ ಪ್ರದಕ್ಷಿಣೆ ಮಾಡಿ ಬಂದ್ರೆ ಅದು ನಿಮ್ಗೆ ಮೆಟೀರಿಯಲ್ ಬೆನಿಫಿಟ್ ಸಿಗ್ತದೆ.
ಆಮೇಲೆ ನೀವು ಒಳಗಡೆ ದೇವ್ರನ್ನ ನೋಡಕ್ ಹೋದ್ಮೇಲೆ ಅಲ್ಲಿ ನಿಂತ್ಕೊಂಡ್ಮೇಲೆ ನೀವು ಹತ್ರ ಹೋಗಿ ನಿಂತ್ಕೊಂಡು ನೋಡ್ಬೇಕಂತ ಏನು ಬೇಕಾಗಿಲ್ಲ. ಫಿಸಿಕಲ್ ಆಗಿ ನೀವು ಎಷ್ಟು ಹತ್ರ ಇದ್ದೀರೋ ಅಂತ ಅಮರ ಅವರು ಹೇಳಿದ್ದಾರೆ. ಇಟ್ ಈಸ್ ನಾಟ್ ನೆಸೆಸರಿ. ನೀವು ಎಲ್ಲಿ ನಿಂತ್ಕೊಂಡಿದ್ದೀರೋ ಅಲ್ಲಿಂದ ಮನಸ್ಸಿನಿಂದ ಹೋಗಿ ಆ ದೇವರ ಹತ್ರ ಹೋಗಿ ಪ್ರದಕ್ಷಿಣೆ ಮಾಡಿ ಅವ್ರನ್ನ ಅಂಟಿ ನಮಸ್ಕಾರ ಮಾಡಿ ಮನಸ್ಸಿನಿಂದ ನೀವು ಬಂದ್ರೆ ಅದೇ ಸಾಕು. ಆಮೇಲೆ ದೇವರ ಹತ್ರ ಹೋಗ್ಬಿಟ್ಟು ನೀವು ಏನು ಕೇಳಬಾರ್ದು. ಹೋಗ್ಬಿಡಪ್ಪ ಬಂದಿದ್ದೀನಿ, ಅದು ಏನು ಮಾಡ್ಬೇಕಂದಿದೆ ನಿನ್ನ ಇಚ್ಛೆ ಅಂತ ಹೇಳ್ಬಿಟ್ಟು ಬರಬೇಕು. ಆಮೇಲೆ ನಮಸ್ಕಾರ ಮಾಡೋದು ಧ್ವಜಸ್ತಂಭ ಆಚೆ ಬಂದು ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ, ಲೇಡೀಸ್ ನಮಸ್ಕಾರ ಮಾಡೋದು. ಆ ಒಳಗಡೆ ಫುಲ್ಲು ದೇವಸ್ಥಾನ ಬಾಡಿ ಅದು, ಅಲ್ಲಿ ಯಾರು ನಮಸ್ಕಾರ ಮಾಡಬಾರ್ದು. ಆಮೇಲೆ ಒಳಗಡೆ ಹೋದ್ಮೇಲೆ ದೇವ್ರನ್ನ ನಮ್ಮ ಕಣ್ಣಿಂದ ಫುಲ್ಲಾಗಿ ಅಲಂಕಾರವನ್ನು ನೋಡಬೇಕು. ಮೇಲಿಂದ ಕೆಳಗಡೆ ಫುಲ್ಲು ಅವ್ರದ್ದು ಅಷ್ಟು ಬ್ಯೂಟಿಫುಲ್ ಕಿರೀಟ, ಆ ಕಣ್ಣು, ಆ ಮುಖ, ಆಮೇಲೆ ಆ ಆಭರಣ, ಆ ಪಟ್ಟು ಪೀತಾಂಬರ ನೋಡಿಕೊಂಡು ಅದಕ್ಕೆ ಕೈ ಹಿಂಗೆ ಇಟ್ಕೊಂಡಿದ್ದಾರೆ, ನನ್ನ ಪಾದಕ್ಕೆ ಬಂದು ಸೇರಂತ. ಕೊನೆಯಲ್ಲಿ ಅವ್ರ ಪಾದವನ್ನು ನೋಡ್ಬಿಟ್ಟು ನಾವು ಬಂದ್ಬಿಡ್ಬೇಕು. ತಿರ್ಗಾ ಅವ್ರು ನೋಡ್ಬಾರ್ದು. ತಿರ್ಗಾ ನೋಡಿದ್ರೆ ನೀವು ನೋಡಿದ ಫಲ ಹೊಟ್ಟೋಗ್ತದೆ. ಸೊ ಈಗ ದೇವಸ್ಥಾನಗಳಲ್ಲಿ ಸಪೋಸ್ ಈಗ ಬೆಂಗಳೂರಲ್ಲಿ ಅಂತ ಇಟ್ಕೊಳ್ಳಿ, ಯಾವ ದೇವಸ್ಥಾನಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಗುರುಗಳು ಹೇಳಿರೋ ಹಾಗೆ ಎನರ್ಜಿ ಜಾಸ್ತಿ ಇರೋವಂಥದ್ದು? ಈಗ ತುಂಬಾ ದೇವಸ್ಥಾನಗಳು ಕಟ್ಸ್ಬಿಟ್ಟಿದ್ದಾರೆ, ಈಗ ನಮ್ಗೆ ಯಾವ್ದು ಗೊತ್ತಾಗಲ್ಲ ಅಲ್ಲ. ನಮಗೆ ಬಂದ್ಬಿಟ್ಟು ನೋಡಿ ಗೊತ್ತಿರಂಗೆ ಅಂಬರೀಷ್ ವರ್ಮಾ ಅವರು ಹೇಳಿದ್ದು ಪ್ರಕಾರ ಋಷಿಗಳು ಸ್ಥಾಪಿತ ಮಾಡಿದ್ದ ದೇವಸ್ಥಾನಗಳು ಹಲಸೂರು ಸೋಮೇಶ್ವರ ದೇವಸ್ಥಾನ ಒಂದು, ಎರಡನೇದು ಗವಿ ಗಂಗಾಧರೇಶ್ವರ, ಆಮೇಲೆ ವಸಂತ ವಲ್ಲಭರಾಯ. ಈ 3 ದೇವಸ್ಥಾನ ಅವರು ನಮಗೆ ರೆಕಮೆಂಡ್ ಮಾಡಿರೋದು. ಅದಾದ್ಮೇಲೆ ಕೆಲವು ದೇವಸ್ಥಾನಗಳಿದೆ. ಈ ಕಲಾಸಪಾಳ್ಯದಲ್ಲಿ ಇದೆಯಲ್ಲ ಒಂದು ದೇವಸ್ಥಾನ, ಏನ್ ದೇವಸ್ಥಾನ, ಸಮಾಧಿ ಇದೆ ಒಂದು, ಅದು ತುಂಬಾ ಒಳ್ಳೆಯ ದೇವಸ್ಥಾನ. ಅಲ್ಲಿ ಚಕ್ರಗಳು ಸ್ಥಾಪಿತ ಮಾಡಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಆ ಚಕ್ರ ಮೇಲಿದೆ, ನಿಮಗೆ ಆ ಚಕ್ರ ವೈಬ್ರೇಷನ್ ಫೀಲ್ ಮಾಡ್ಬೋದು. ಅದು ಜ್ಯೋತಿರ್ಲಿಂಗ ದೇವಸ್ಥಾನ, ಕಲಾಶಪಾಳ್ಯ ಹಳೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇದೆ. ಅದು ಜಲಕಂಠೇಶ್ವರ ದೇವಸ್ಥಾನ, ಹಳೆ ಕಲಾಶಪಾಳ್ಯ ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೇ ಇದೆ. ಆಮೇಲೆ ಕಾಡುಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರದಲ್ಲಿ, ಆಮೇಲೆ ಸರ್ಕಲ್ ಮಾರಿಯಮ್ಮ ದೇವಸ್ಥಾನ, ಅದು ಮಲ್ಲೇಶ್ವರ. ಅದನ್ನು ನಮ್ಮ ಗುರುಗಳೇ ಅಮರ ಅವರೇ ಹೇಳಿರೋದು. ಸರ್, ತುಂಬಾ ಜನ ನನ್ಗೆ ಡ್ರೀಮ್ ಆಗುತ್ತೆ ಅಂತ ಹೇಳ್ತಾರೆ, ಇನ್ ಕೆಲವರು ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ಹೇಳ್ತಾರೆ. ನಮ್ಗೆ ಡ್ರೀಮ್ಗೂ ಎಕ್ಸ್ಪೀರಿಯನ್ಸ್ಗೂ ಡಿಫ್ರೆನ್ಸಸ್ ಹೇಳಿ ಅಂತ ಹೇಳಿದ್ರೆ. ಎಲ್ಲರೂ ಕನಸು ಕಾಣ್ತಾರೆ. ಈ ಕನಸಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಇದ್ರೆ ಅದು ಬಂದು ಬರೀ ಕನಸು, ಕಲರ್ ಇದ್ರೆ ಅದು ಆಸ್ಟ್ರಲ್ ಟ್ರಾವೆಲ್. ಅಷ್ಟೇ ಡಿಫ್ರೆನ್ಸ್, ಅಷ್ಟೇ. ಸರ್, ಇನ್ನೊಬ್ರು ಕೇಳಿದ್ರು ಮೆಡಿಟೇಷನ್ ಬರೀ 24 ಮಿನಿಟ್ಸ್ ಮಿನಿಮಮ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ, ವೈ ನಾಟ್ 10 ಮಿನಿಟ್ಸ್? ಏನಕ್ಕಂದ್ರೆ ಒಂದ್ ದಿವಸಕ್ಕೆ 24 ಅವರ್ಸ್ ಇದೆ. ಆ 24 ಅವರ್ಸ್ಗೆ ನಾವು 24 ನಿಮಿಷ ಧ್ಯಾನ ಮಾಡಿದ್ರೆ ಇಟ್ ವಿಲ್ ಕವರ್ ದ ಎಂಟೈರ್ ಡೇ. ಅದಕ್ಕೆ 24 ಮಿನಿಟ್ಸ್ ಅಂತ ಹೇಳ್ತೀವಿ. ಆ ದಿನದ ಕರ್ಮ ನಾವು ತಡೆ ಮಾಡ್ತೀವಿ. ಸೊ ಹಂಗಾಗಿ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡಿದ್ರೆ ಸ್ಪಿರಿಚುವಲಿ ಎಲಿವೇಟ್ ಆಗೋದು. ಓಕೆ, ಇದು ಇನ್ನೊಂದು ಈ ಅಶೋಕ ಪಿಲ್ಲರ್ದು ಅಶೋಕ ಪಿಲ್ಲರ್ ಬಂದ್ಬಿಟ್ಟು ಅಶೋಕ ಪಿಲ್ಲರ್ ಬಂದ್ಬಿಟ್ಟು ಸಿಂಹ ಕೆಳಗಡೆ ಇದೆ, ಧರ್ಮಚಕ್ರ ಮೇಲ್ಗಡೆ ಇದೆ. ಅದೇ ಕರೆಕ್ಟ್ ಪ್ರೊಸೀಜರ್. ಇಲ್ಲಿ ಉಲ್ಟಾ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಇಂಡಿಯಾ ಬಂದ್ಬಿಟ್ಟು ಭಾರತ ದೇಶ ಅಂತ ಇತ್ತು, ಅದನ್ನ ಈ ಬ್ರಿಟಿಷರ್ಸ್ ಬಂದು ಇಂಡಿಯಾ ಅಂತ ಮಾಡಿದ್ದಾರೆ. ಅದಕ್ಕೆ ಮೀನಿಂಗ್ ಇಲ್ಲ. ಸೊ ಅಮರ ಅವರು ಹೇಳಿದ್ರು, ಯಾವಾಗ ನಮ್ಮ ಇಂಡಿಯಾ ಭಾರತ್ ಅಂತ ವರ್ಲ್ಡ್ ನಲ್ಲಿ ಗೊತ್ತಾಗ್ತದೆ ಆವಾಗ ಇಟ್ ವಿಲ್ ಬಿಕಮ್ ಸೂಪರ್ ಪವರ್. ಇವಾಗ ಸಾಕಷ್ಟು ಜನ ಭಾರತ ದೇಶನೇ ಅಂತಾರೆ. ನೀವು ನೋಡಿ, ಆಲ್ಮೋಸ್ಟ್ ಆಲ್ ಸ್ಪಿರಿಚುವಲ್ ಪರ್ಸನಾಲಿಟೀಸ್, ಪೊಲಿಟಿಕಲ್ ಪರ್ಸನಾಲಿಟೀಸ್, ಕೆಲವರೆಲ್ಲ ಆರ್ಗನೈಸೇಷನ್ಸ್ ಎಲ್ಲ ದೇ ಯೂಸ್ ಭಾರತ್ ಅಂತ, ಇಂಡಿಯಾ ಅಂತ ಹೇಳಲ್ಲ. ಸೊ ಇನ್ನೊಂದು ಕ್ವಶನ್, ಆಸ್ಟ್ರಲ್ ಟ್ರಾವೆಲ್ ಯಾರು ಮಾಡ್ಬೋದು? ಕ್ವಶನ್, ಈಗ ನಾವು ಸುಮ್ಮನೆ ನಾನು ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೋದಾ, ನನ್ನ ಇಷ್ಟಕ್ಕೆ ನಾನು ಮಾಡ್ಬೋದಾ? ಅದಕ್ಕೆ ಯಾರಾದರೂ ಗುರು ಇರಬೇಕಾ, ಫಿಸಿಕಲ್ ಗುರು ಇರಬೇಕಾ, ಆಸ್ಟ್ರಲ್ ಗುರು ಹೆಲ್ಪ್ ಬೇಕಾಗತ್ತಾ? ಇದ್ದು ಸ್ವಲ್ಪ ತುಂಬಾ ಜನ ಕ್ವಶನ್ ಮಾಡ್ತಾರೆ. ನೋಡಿ, ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಇಟ್ ಈಸ್ ಅ ಕಾಮನ್ ಫೆಸಿಲಿಟಿ ಗಿವನ್ ಬೈ ಪರಬ್ರಹ್ಮ ಟು ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಇಟ್ ಈಸ್ ಅ ಇನ್ಬಿಲ್ಟ್ ಫೆಸಿಲಿಟಿ. ಬಟ್ ಅದನ್ನ ನೀವು ಎವ್ರಿ ಒನ್ ಡಸ್ ಆಸ್ಟ್ರಲ್ ಟ್ರಾವೆಲ್ ಡೈಲಿ. Only thing is they don't remember and they are not guided properly. Actually, astral travel ಮಾಡಬೇಕಂದ್ರೆ you require a guru who will impart that knowledge to you and he will guide you. Without guidance of a guru, you should not
do astral travel. Because Brahmandadalli there are both negative forces and positive forces. Asuragalidare, plus there is a black hole. If you are caught with them, they will take you to their loka, disconnect you from this physical body, and they will use for their purpose. And if you get caught in the black hole, it will suck inside. ಅದು ಶೂನ್ಯ ಲೋಕ ಅಂತ. ಸೊ ಅಲ್ಲಿ ಯು ಆರ್ ಡಿಸ್ಟ್ರಾಯ್ಡ್ ಕಂಪ್ಲೀಟ್ಲಿ. ಯು ಕೆನಾಟ್ ಕಮ್ ಔಟ್ ಆಫ್ ಇಟ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ನೋ ಒನ್ ಕ್ಯಾನ್ ಕಮ್ ಔಟ್ ಫ್ರಮ್ ಶೂನ್ಯ ಲೋಕ. ಅದಕ್ಕೆ ಎ ಗುರು ಇಸ್ ನೆಸೆಸರಿ ಅಂಡ್ ಆಸ್ಟ್ರಲ್ ಟ್ರಾವೆಲ್ ಶುಡ್ ಬಿ ಯೂಸ್ ಫಾರ್ ಧಾರ್ಮಿಕ್ ಪರ್ಪಸ್, ಫಾರ್ ದ ಗುಡ್ ಪರ್ಪಸ್, ನಾಟ್ ನೆಗೆಟಿವಿಟಿಗಾಗಿ ಯೂಸ್ ಮಾಡಬಾರ್ದು. ಅಂದ್ರೆ ಅಮ್ಮಾರ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು ಕೇಳಿದ್ರು ಮೇಡಮ್. ನಾನು ಧ್ಯಾನ ಮಾಡ್ತಾ ಇದ್ದೆ ಅವ್ರ ಹೆಸರಲ್ಲಿ ಲಾಸ್ಟ್ ಸಂಡೇ. ಮಾಡ್ತಾ ಇರ್ಬೇಕಾದ್ರೆ ಅವರು ಮತ್ತು ಹಿಂದ್ಗಡೆ ಕೃಷ್ಣ ಫುಲ್ ಎತ್ತರ ಇದ್ರು ಕೃಷ್ಣ. ಅದ್ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ ನಂಗೆ ಫುಲ್ ಎಲ್ಲ ಮೈಯೆಲ್ಲ ಫುಲ್ ಬೆವರ್ ಬಂದಿತ್ತು ಮೇಡಮ್. ಅದಾದ್ಮೇಲೆ ನಮ್ಮ ತಾಯಿಯವ್ರಿಗೆ ಇದು ಕನಸಲ್ಲಿ ಬಂದಿದ್ರು ಮೇಡಮ್. ನಮಸ್ಕಾರ ಅಮ್ಮ. ನಾನು ಇಲ್ಲೇ ಮುಖೇನ್ರಿ, ಇಲ್ಲೇ ಮುಖನಾಗ್ರೈತೆ ಅಲ್ಗೊಂದ್ ವರ್ಷ ಎಲ್ಲ ಬಂದ್ ಕೂತ್ರಿ. ನಾನು ಮುಸ್ಕೊಂಡ್ ಚಿಂತೆ ಮಾತಾಡಿದ್ರೆ ಚಿಂತೆ ಮುಖತ್ ಮುಖಂಡ್ರ ಇಲ್ಲ ಅಮ್ಮ ನೀವು ಚಿಂತೆ ಮುಖಬೇಡ್ರಿ, ನಾವು ಜಯದರ್ಶನ ಬಿಟ್ಬಿಡ್ರಿ, ನಾವೆಲ್ಲ ನಾವು ಮಾಡ್ಕೋತಿ ಅಂದ್ರಿ. ಅವ್ರ ಆಯ್ತಲ್ರಿ ಆಚಾರ ಇಟ್ಟು ಮಾಡ್ರಿ ನಮ್ಮ ಪುಣ್ಯ ಆಯ್ತಾರ ಮಗ ಹತ್ರ. ನಾನು ಆಯ್ತಾರ ಅಮ್ಮ ಮಾಡ್ಕೊಂಡ್ರಿ, ನೀವೇ ಇದು ಮಾಡ್ಕೋಬೇಕು ಕಷ್ಟ ಮಾಡ್ಕೋಬೇಕು ಅಂತ ಅಷ್ಟಂದ್ರೆ ಗಪ್ಪ ಆದ್ರಿ ಅವ್ರು. ಹೇಗಿದ್ರು ನೋಡಕ್ಕೆ? ಹಾ ಇಲ್ಲಿ ಒಂದು ಎತ್ಕೊಂಬರ್ರಿ ತೋರಿಸ್ರಿ. ಫೋಟೋನ ನೋಡ್ರಿ ಅಪ್ಪ ಆ ಥರ ಅಮರರ ಥರನೇ ನಿಮ್ಗೆ ಕಾಣಿಸೋದ್ ಮಾತಾಡಿದ್ರ? ಕಾಣಿಸ್ಕೊಳ್ತಾ ಇದ್ದಾರೆ. ಓಕೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶಶಿಧರ ಅಂತಂದು ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಕಂದಿಕೆರೆ ಗ್ರಾಮ ಅಂತ. ನಾನು ಕಂದಿಕೆರೆ ಗ್ರಾಮದಿಂದ ನಾನು ಮಾತಾಡ್ತಿರೋದು. ಯೂಟ್ಯೂಬಲ್ಲಿ ನಾನು ಅಮರವ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಅವರನ್ನು ಕುರಿತು ನಾನು ಧ್ಯಾನ ಮಾಡಿದೆ. ನನಗೆ ತುಂಬ ಅನುಭವ ಆಯಿತು. ನನಗೆ ಒಂಥರ ಖುಷಿಯಾಗುತ್ತೆ. ಏನಂದರೆ ನನ್ನ ಪ್ರಾಬ್ಲಮ್ಮು, ನನ್ನ ಮನಸ್ಸು ಎಷ್ಟು ಹಗುರಾದಂಗೆ ಆಯ್ತು ಈ ಧ್ಯಾನ ಮಾಡೋದ್ರಿಂದ. ನನ್ನ ಬ್ರದರು ಏನು ಮನೆಯಿಂದ ಹೊರಗಡೆ ಹೋಗಿದ್ರು, ಅವ್ರ ಹತ್ರ ನಾನು ಆ ಗುರುಗಳ ಹತ್ರ ನಾನು ನನ್ನ ಬೇಡಿಕೆನ ಇಟ್ಟಿದ್ದೆ. ಆ ಗುರುಗಳು ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಬ್ರದರು ಕೂಡ ಮತ್ತೆ ರಿಟರ್ನ್ ಆಗಿದ್ದಾರೆ ಮನೆಗೆ. ಮತ್ತು ಇನ್ನೊಂದು ಏನಂದರೆ, ನನಗೆ ದುಡ್ಡಿನ ಸಮಸ್ಯೆ ಒಂದು ಸ್ವಲ್ಪ ಭಾಳ ಇಕ್ಕಟ್ಟಾಯಿತು. ಎಲ್ಲಿಗೆ ಹೋಗ್ಬೇಕಾಯ್ತು. ಅವತ್ತು ದಿನ ಕೂಡ ನನಗೆ ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ. ಅವತ್ತು ಏನೋ ಮಿರಾಕಲ್ ಥರ ಇನ್ಸಿಡೆಂಟ್ ನಡೀತು. ಏನಂದರೆ, ಅವತ್ತು ಪೆಟ್ರೋಲ್ ತೆಗಿಲಿಕ್ಕೆ ಕಾಸಿರಲ್ಲ. ಅವತ್ತು ನಾನು ಗುರುಗಳ ಹತ್ರ ಬೇಡಿಕೆ ಅನ್ನೋದು ಇಟ್ಟೆ. ಅವತ್ತು ಬೇಡಿಕೆ ಅನ್ನೋದು ಇಟ್ಟು ಬೇಡ್ಕೊಂಡಾಗ ಅವರು ಇದಕ್ಕೆ ಆಟೋಮೆಟಿಕ್ಕಾಗಿ ನನ್ನ ಅಕೌಂಟಿಗೆ ಬಂದು ಎಲ್ಲೋ ಯಾವಾಗಲೂ ಅಮೌಂಟ್ ಎಲ್ಲೋ ಬರೋಕ್ಕಾಯ್ತು ನನಗೆ. ಅವತ್ತು ಅಮೌಂಟು ಸಡನ್ನಾಗಿ 2 ಕಡೆ ಇದ್ದ ಅಮೌಂಟ್ ನನಗೆ ಸಿಕ್ಕಿದ್ದು. ಒಂಥರ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಅಮರ ಗುರುಗಳೇ ಅಂತ ನಾನು ಅವರ ಹತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಜವೂ ತುಂಬ ಖುಷಿಯಾಗುತ್ತೆ. ಅವರು ಇನ್ನೊಂದು ಏನಂದರೆ, ಒಂದು ವಿಡಿಯೋದಲ್ಲಿ ಹೇಳಿದರು, ಅಮರ ಗುರುಗಳು 3 ದಿನ ಇಲ್ಲ ಅಥವಾ 5 ದಿನದಲ್ಲಿ ದರ್ಶನ ಕೊಡ್ತಾರೆ. ಅದು ಫಿಸಿಕಲ್ ಆಗಿರ್ಬೋದು ಅಥವಾ ಕನಸಿನಲ್ಲಾಗಿರ್ಬೋದು ದರ್ಶನ ಕೊಡ್ತಾರೆ ಅಂತಂದು ಹೇಳಿದರು. ನಾನು ಕೂಡ 6 ದಿನ ನೋಡಿದೆ ಈ ಕನಸಿನಲ್ಲಿ. ಬಟ್ ನನ್ನ ಈ ಇಚ್ಛೆಗಳನ್ನು ನನ್ನ ಬೇಡಿಕೆಗಳನ್ನು ಕೆಲವೊಂದು ಈಡೇರಿಸಿದ್ರು. ತುಂಬ ಖುಷಿಯಾಗುತ್ತೆ. ಬಟ್ ಫಿಸಿಕಲಲ್ಲಿ ಆಗಿರ್ಬೋದು ಅಥವಾ ಕನಸಿನಲ್ಲಾಗಿರ್ಬೋದು ನನಗೆ ಏನು ದರ್ಶನ ಕೊಡ್ತಂತಂದು ಏನು ಕೆಲವೊಬ್ಬರು ಏನು ಧ್ಯಾನ ಮಾಡಿರ್ತಾರಲ್ಲ ಅಂಥ ವ್ಯಕ್ತಿಗಳು ಏನು ಅನುಭವದ ಮಾತು ಏನು ಹೇಳಿದ್ರು, ನಾನು ಅದೇ ರೀತಿ ತಿಳ್ಕೊಂಡಿದ್ದೆ. ಅವರು ಕೊನೆಯ ದಿನ 7ನೇ ದಿನ ಏನು ಈ ಧ್ಯಾನ ಮಾಡಿದ್ನಲ್ಲ, ಅವತ್ತು 7ನೇ ದಿನ ಕನಸಿನಲ್ಲಿ ನನಗೆ ಬಂದು ಏನೂ ಮಾತಾಡಿಸಲಿಲ್ಲ. ಬಟ್ ಅವರು ನನಗೆ ಕಂಡ್ರು ಕನಸಿನಲ್ಲಿ. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಅಮರ ಗುರುಗಳೇ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗುತ್ತೆ ನನಗೆ. ಎಷ್ಟು ನನ್ನ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಾ ಬರ್ತದವೆ. ತುಂಬ 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 ಖುಷಿಯಾಗುತ್ತೆ ನನಗೆ.